MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಇನ್ನು ನ್ಯೂ ಇಯರ್ ವೆಲ್ಕಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ರಾಜ್ಯ ಹೊಸ ವರ್ಷ ಬರಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಅದರಲ್ಲೂ ಪಾರ್ಟಿ ಹಬ್ ಅಂದ್ರೆ ಬೆಂಗಳೂರು ಜಗಮಗಿಸ್ತಾ ಇದ್ದು MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಜನ ಕಿಕ್ಕಿರಿದು ತುಂಬ್ತಾ ಇದ್ದಾರೆ. ಪಬ್ಗಳು ಮಬ್ಬಾಗಿವೆ, ಹೋಟೆಲ್ಗಳು ವಾಲಾಡ್ತಿವೆ, ಬಾರ್ಗಳು ತೂರಾಡ್ತಿವೆ. MG ರೋಡ್ ತುಂಬಿ ತುಳುಕ್ತಿದೆ. ಬ್ರಿಗೇಡ್ ರೋಡ್ನಲ್ಲಿ ಬಸ್ ಕ್ರಿಯೇಟ್ ಆಗಿದೆ. ಕೋರಮಂಗಲದಲ್ಲಿ ಕಿಕ್ಕೇರಿದೆ. ಇಂದಿರಾನಗರದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಸಂಭ್ರಮ, ಬೀದಿ ಬದಿಯಲ್ಲೂ ಸಡಗರ. 2025ಕ್ಕೆ ಗುಡ್ ಬೈ ಹೇಳಿ 2026 ಅದ್ಧೂರಿಯಾಗಿ ಸ್ವಾಗತಿಸಲು ಪಾರ್ಟಿ ಪ್ರಿಯರು ಸಜ್ಜಾಗಿದ್ದಾರೆ. ಜಸ್ಟ್ ಇನ್ನು 3 ಗಂಟೆ ಕಳೆದ್ರೆ 2025 ಮಾಯವಾಗಿ 2026 ನೂತನ ವರ್ಷಕ್ಕೆ ಇಡೀ ಭಾರತ ಕಾಲಿಡಲಿದೆ. ಆ ಕ್ಷಣವನ್ನ ವೆಲ್ಕಮ್ ಮಾಡೋದಕ್ಕೆ ಕಲರ್ಫುಲ್ ಪಾರ್ಟಿ ಮೋಜು ಮಸ್ತಿ ಭರ್ಜರಿಯಾಗಿ ನಡೆಯುತ್ತಿದೆ. 2025ಕ್ಕೆ ಗುಡ್ ಬೈ, 2026 ವೆಲ್ಕಮ್ಗೆ ಫುಲ್ ಝೂಮ್. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಫೀವರ್ ಓಪನ್ ಆಯ್ತು ಬಾಟಲ್. ಎರಡು 2025 ಕೊನೆ ದಿನದ ಕರ್ತವ್ಯ ಮುಗಿಸಿ ಸೂರ್ಯ ಜಾರಿದ್ದಾನೆ. ಇಳಿ ಸಂಜೆಯಿಂದಲೇ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಪಾರ್ಟಿಯ ಗುಂಗು ರಂಗೇರಿದೆ. 2026 ಭರ್ಜರಿಯಾಗಿ ವೆಲ್ಕಮ್ ಮಾಡಲು ಅದ್ದೂರಿಯಾಗಿ ಪಾರ್ಟಿ ನಡೆಯುತ್ತಿದೆ. ಈಗಾಗಲೇ ಪಬ್ಗಳಲ್ಲಿ ಜನ ಸೆಟಲ್ ಆಗಿದ್ದಾರೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಪ್ರಿಯರು ಕಿಕ್ಕಿರಿದು ತುಂಬಿದ್ದಾರೆ. ಬೆಂಗಳೂರು ಬೀದಿ ಬದಿಯಲ್ಲಿ, ಮೈಸೂರು ಪಬ್ನಲ್ಲಿ, ಮಂಗಳೂರು ಬೀಚ್ನಲ್ಲಿ, ಬೆಳಗಾವಿಯ ಬಾರಿನಲ್ಲಿ, ಹುಬ್ಬಳ್ಳಿ ಹೋಟೆಲ್ನಲ್ಲಿ ಹೊಸ ವರ್ಷ ಬರಮಾಡಿಕೊಳ್ಳಲು ಜನ ಕಾದು ಕುಳಿತಿದ್ದಾರೆ. ಸಂಜೆ 7 ಗಂಟೆಯಾಗ್ತಿದ್ದಂತೆ MG ರೋಡ್, ಬ್ರಿಗೇಡ್ ರೋಡ್ಗೆ ಜನ ಎಂಟ್ರಿ ಕೊಟ್ಟಿದ್ರು. ಚರ್ಚ್ ಸ್ಟ್ರೀಟ್ ನಲ್ಲಿ ಜನ ಜಮಾಯಿಸಿದ್ರು. ಸುಮಾರು 10 ಲಕ್ಷ ಜನ ಬಂದು ಹೋಗುವ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದು MG ರೋಡ್ನಲ್ಲಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ಮೆಡಿಕಲ್ ಔಟ್ಪೋಸ್ಟ್ಗಳು, ಕುಡಿದು ಟೈಟ್ ಆದವರ ಕಿಕ್ಕಿಳಿಸಲು ರೆಸ್ಟಿಂಗ್ ಸ್ಪಾಟ್ಗಳಲ್ಲಿ ಬೆಡ್ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನಾದ್ಯಂತ 20,000 ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಈಗಾಗಲೇ ನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಧ್ಯರಾತ್ರಿ 1 ಗಂಟೆವರೆಗೂ ಪಾರ್ಟಿಗೆ ಅವಕಾಶವಿದ್ದು ಯಾರೂ ಕೂಡ ಡ್ರಂಕ್ ಅಂಡ್ ಡ್ರೈವ್ ಮಾಡಬೇಡಿ ಅಂತ ಪೊಲೀಸ್ ಕಮಿಷನರ್ ಸಲಹೆ ನೀಡಿದ್ದಾರೆ. ಇನ್ನು ಪಾರ್ಟಿ ಮುಗಿದ ಬಳಿಕ ಮನೆಗೆ ಹೋಗಲು BMTC ಬಸ್ ಸರ್ವಿಸ್ ಇರಲಿದೆ. MG ರೋಡ್ನಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. BMTC ಬಸ್ ಮತ್ತು ಮೆಟ್ರೋ ಸೇವೆ ಕೂಡ ಮಧ್ಯರಾತ್ರಿ 2 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದೆ. ಇವತ್ತು ರಾತ್ರಿಯಿಡೀ ಬೆಂಗಳೂರಿನ 50 ಫ್ಲೈಓವರ್ಗಳು ಬಂದಾಗಿರಲಿವೆ. ಪಬ್ ಬೆಂಕಿ ದುರಂತದ ಬಳಿಕ ಗೋವಾದಲ್ಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಗೋವಾ ಸೆಲೆಬ್ರೇಷನ್ ಬಗ್ಗೆ TV9 ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಗೋವಾದಲ್ಲಿ ಹೊಸ ವರ್ಷದ ಹವಾ ಜೋರಾಗಿ ಬೀಸುತ್ತಿದೆ. ಇನ್ನು ಕೊಪ್ಪಳ ಜಿಲ್ಲೆಯ TV9 ಕ್ಯಾಮರಾಮನ್ ಮಾರುತಿ ಕಟ್ಟಿಮನಿ ವರ್ಷದ ಕೊನೆಯ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಕೊಪ್ಪಳ ತಾಲೂಕಿನ ಹಾಟಿ ಮುಂಡರಗಿಯ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಕಂಡುಬಂದ ಮನೋಹರ ದೃಶ್ಯ ಕಣ್ಮನ ಸೆಳೆಯುತ್ತಿದೆ. ಭಾಸ್ಕರ ಬಂಗಾರದಂತೆ ಹೊಳೆಯುವ ದೃಶ್ಯ ಕಾವ್ಯ ಅದ್ಭುತವಾಗಿ ಮೂಡಿಬಂದಿದೆ. ಇಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ಕೊನೆಯ ಸೂರ್ಯಾಸ್ತವನ್ನ ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಇಡೀ ದೇಶ 2025ಕ್ಕೆ ಗುಡ್ ಬೈ ಹೇಳಿ 2026 ಬರಮಾಡಿಕೊಳ್ಳಲಿದೆ. 2025 ಕೊನೆಯ ಸೂರ್ಯಾಸ್ತ ಇದಾಗಿದ್ದು ನಾಳೆ ಹುಟ್ಟೋ ಸೂರ್ಯ ಹೊಸ ದಿನದೊಂದಿಗೆ, ಹೊಸ ವರ್ಷದೊಂದಿಗೆ ಎಲ್ಲರ ಮನೆ ಮನ ಬೆಳಗಲಿದ್ದಾನೆ. ಬ್ಯೂರೋ ರಿಪೋರ್ಟ್ TV9.
ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.